ಅದ್ಭುತವಾದಂಥ ವಾತಾವರಣ ಅವತ್ತು. ನಾವೆಲ್ಲರೂ ಚಿಕ್ಕ ಗ್ರೌಂಡ್ ಆಡ್ತಾ ಇದ್ವಿ. ಬಟ್ ಇಲ್ಲಿ ಅವತ್ತಿಗೆ ಒಂದು ಗ್ರೌಂಡ್ ಫುಲ್ ಆಗುತ್ತೆ, ಇಷ್ಟು ಜನಗಳ ಮಧ್ಯದಲ್ಲಿ ಆಡೋದು ಭಯ ಅಂದ್ರೆ ಏನು ಅಂತ ಅವತ್ತೇ ಅರ್ಥ ಆಯ್ತು ನಮಗೆ. ಎಲ್ಲರೂ ನಡೀತಾ ಇದ್ರು. ಅದು ನಮಗೆ ಕೊಟ್ಟಂತ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಅದು ವಿಷ್ಣುಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ವಿಷ್ಣು ಫಾರ್ ದಟ್ ವಂಡರ್ಫುಲ್ ಗಿಫ್ಟ್. ಬಿಕಾಸ್ we are all actors, cricketers, yes, but to a certain extent, limitations. We have our own limits, but you made it happen for every cricketer who's an actor. Certain dream come true, Vishnu. So on behalf of all the teams, just not Karnataka Bulldozers, I think all players, I want to thank you for making this beautiful products come up. You know, getting the industries together. ನಮ್ಮ ಚಿತ್ರರಂಗಗಳು ಎಲ್ಲ ಬೇರೆ ಬೇರೆ ಭಾಷೆ ಏನಿತ್ತು, ಯಾವುದು ಅಟ್ಯಾಚ್ ಇರಲಿಲ್ಲ, ಸೇತುವೆ ಇರಲಿಲ್ಲ, ಏನು ಇರಲಿಲ್ಲ, ಯಾವುದು ಫಿಲ್ಮ್ ಅವಾರ್ಡ್ ಅದು ಇದು ಅಂಥದ್ರಲ್ಲಿ ಸಿಗ್ತಾ ಇದ್ರು ಎಲ್ಲರೂ. ಹಿ ಮೇಡ್ ಇಟ್ ಹ್ಯಾಪನ್. ಸೊ ಇಲ್ಲಿ ಏನಾಯ್ತು, ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕ ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತು, ಎಲ್ಲರಿಗೂ ನಂಬರ್ ಎಕ್ಸ್ಚೇಂಜ್ ಆಯ್ತು. ಮುಂಚೆ ಎಲ್ಲ ನಾವು ಯಾವ್ದಾದ್ರು ಕಲಾವಿದರು ಅಥವಾ ನಿರ್ದೇಶಕರು ಯಾರು ಬಿಟ್ಕೊಂಡು ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ ಇತ್ತು. He made it so easy for all of us. Today, actually, ಇವತ್ತಿಗೆ ನೀವೇನು ಪ್ಯಾನ್ ಇಂಡಿಯನ್ ಸಿನಿಮಾ ನೋಡ್ತಿರೋ, there is a collaboration of actors and exchange of technicians and stories. But I think this is the first all Indian product as a pan Indian, you can say. This is the first one. This is what made it happen. ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಇದ್ದಾರೆ, ಪ್ಲೇಯರ್ಸ್ ಅಂತ ಅಭಿಮಾನಿಗಳಿರ್ತಾರೆ. ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂತ ಹೀರೋಗಳನ್ನ ಯಾರು ನೋಡೇ ಇರಲಿಲ್ಲ. ಬಹಳ ಹತ್ರದಲ್ಲಿ ನೋಡ್ಬೇಕಾದ್ರೆ ಬಹಳ ಖುಷಿ ಪಟ್ಟಿದ್ದು ನೋಡಿದ್ದೀನಿ ನಾನು ನಮ್ಮ ಎಲ್ಲ ಪ್ಲೇಯರ್ಸ್ ಆಗ. ಸೊ ದೇ ಆರ್ ಆಲ್ ಇನ್ ಆಫ್ ಎವ್ರಿ ಆಕ್ಟರ್ ಅಂಡ್ ಸೆಲೆಬ್ರಿಟಿ ಹೂ ಕೇಮ್. ಕೆಲವು ಟೈಮ್ ಬೌಲಿಂಗು ಬ್ಯಾಟಿಂಗ್ ಎರಡೂ ಮಾಡಕ್ ಹೊರಟ್ಬಿಡೋರು, ಯಾಕಂದ್ರೆ ಅವ್ರ ಫೇವ್ರೆಟ್ ಆಕ್ಟರ್ ಆ ಕಡೆ ಬೌಲಿಂಗು ಬ್ಯಾಟಿಂಗು ಮಾಡ್ತಾ ಇರೋರು. ಎಲ್ಲ ನಡೆದಿದೆ. ಅವಾಗ ನಾನು ಬಹಳ ಹೋಗಿ ಉಬ್ಬಿಸ್ಬೇಕಿತ್ತು, ಅಯ್ಯೋ ನನ್ನ ಮಕ್ಕಳ ಸ್ಕೋರ್ ಮಾಡ್ರು, ಆಟೋಗ್ರಾಫ್ ಆಮೇಲೆ ತಗೊಳ್ಳಿ ಅಂತ. So it's been a very long journey actually, and ಒಂದೇ ಒಂದು ಖುಷಿನೂ ಇದೆ, ಬಟ್ ಒಂದೇ ಒಂದು ಬೇಜಾರು ಏನಂದ್ರೆ ನಮ್ಮ ಚಿತ್ರರಂಗದಲ್ಲಿ ಇನ್ನೂ ಎಲಿಜಿಬಲ್ ಆಗಿರುವಂತ ವಿಕೆಟ್ ಕೀಪರ್ ಸಿಕ್ಕಿಲ್ಲ. ನನಗೆ ಬೆಂಡ್ ಮಾಡ್ತಾನೆ ಇದ್ದಾರೆ 11 ವರ್ಷದಿಂದ ಅವರೆಲ್ಲ ಸೇರಿ. ಸೊ ಅಶೋಕ್ ಕೇಣಿ ಅವ್ರು ಏನ್ ಹೇಳ್ತಾರೆ ಇಲ್ಲಿ ನೋಡಿ, ನಮ್ಮ ಓನರ್ ಎಷ್ಟು ಸರಳ ಜೀವಿ ಅಂದ್ರೆ ನಾವೆಷ್ಟು ಕಪ್ ಗೆದ್ದಿದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಸೊ ಮಾಲೀಕನ್ ಕೇಳ್ಬೇಕು ಏನ್ ಮಾಡೋದು ಸಿಲ್ವರ್ ಕಪ್ಸ್ನೆಲ್ಲ ಅಂತ. 6 ಸಿಲ್ವರ್ ಕಪ್ 2 ಗೋಲ್ಡ್ ಗೆದ್ದಿದ್ದೀವಿ ಸರ್. ನಾವು ಫೈನಲ್ಸ್ ಹೋಗಿರೋ ಮೋಸ್ಟ್ ನಂಬರ್ ಆಫ್ ಫೈನಲ್ಸ್ ರೀಚ್ ಆಗಿರೋ ಏಕೈಕ ಟೀಮ್ ಇದು. ನೀವು ಕೂತ್ಕೊಂಡ್ಬಿಟ್ಟು ಏನು ಗೊತ್ತಿಲ್ಲದೆ ಇದ್ದೀರಿ ತಾವು. ನೀವು ನಮ್ಮ ಲೀಡ್ ಮಾಡೋದಲ್ಲ, ನಮ್ಮ ಟೀಮ್ ನೋಡಿ, ಬರೀ ಬ್ರಾಂಡ್ ಅಂಬಾಸಿಡರ್ಸ್ ನಾನು ನೋಡ್ದಾಗ ಕೂತ್ರೆ ಹುಡುಗರು ನೋಡಿ ಸ್ವಲ್ಪ ಏನೇನು ಮಾಡ್ತಾ ಇದೀವಿ ಅಂತ. I'll come back to Vishnu again. I've seen his tough times. ನನಗೆ ಅವ್ರು ಕಷ್ಟ ಕೊಟ್ಟಿದೆ. ಅಂಡ್ CCL ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂದ್ರೆ ಇಟ್ ಹ್ಯಾಡ್ ಟಿಪ್ಡ್ ಸೋ ಬ್ಯಾಡ್ಲಿ. ಅಂಡ್ people like Ashok sir and everybody had invested a lot in it, and it was going on. And post pandemic ಅಂತೂ ನನಗೆ ಬಹಳ ಡೌಟ್ ಆದಾಗ we used to meet quite often. And somehow I just felt it ಮಲಗಬಾರ್ದು, ತುಂಬಾ ಕಷ್ಟಪಟ್ಟಾಗಿರುವಂತ ಒಂದು ಪ್ರಾಡಕ್ಟ್ CCL. So I was talking to Vishnu and something in him also I think sparked ಒಂದು ಎಫರ್ಟ್ ಹಾಕಿದ್ರು. ಎಲ್ಲ ಓನರ್ಸ್ came back together and CCL happened again. ಡಗೌಟಲ್ಲೂ ಬೇರೆ ಬೇರೆ ಹೀರೋಯಿನ್ಗಳೆಲ್ಲ ಬಂದು ಕೂರ್ತಾ ಇರ್ತಾರೆ ಅಶೋಕ್ ಅವರಿಗೆ. ಸೊ ಆ ಖುಷಿ ನಮ್ಮ ಹುಡುಗರಿಗಿದೆ. ನಾವು ಸೋಲಕ್ಕೆಲ್ಲ ಇವರೇ ಕಾರಣ. ಎಲ್ಲಾರು ಕರೆದ ಡಗೌಟಲ್ಲಿ ಕೂರ್ತಾರೆ, ನಮ್ಮ ಹುಡುಗರು ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲ ನೋಡ್ತಾ ಇರ್ತಾರೆ. ಸೊ ಈ ಸತಿ ಅಶೋಕ್ ಸರ್, one thing is for sure, the team is fit, ready. I don't know sir what is the result of every match, but one thing is Karnataka Bulldozers ನಾವು ಈ ಸಲ ಮೈದಾನಕ್ಕೆ ಬಂದಾಗ ಒಂದು ಜೋಶ್ ತಗೊಂಡಿರ್ತಿದ್ದೀವಿ, ಒಂದು ಸ್ಪಾರ್ಕ್ ತಗೊಂಡಿರ್ತಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಪೋಸಿಷನ್ ಟೀಮ್ಗೆ ಒಂದು ಚಿಕ್ಕ ಭಯ ಕೊಟ್ಟಿರ್ತೀವಿ. ಆ ಬ್ಲೂ ಅನ್ನೋದೇನಿದೆ ಸರ್, ಆಕ್ಚುಲಿ ಬ್ಲೂ ಅಲ್ಲ ಸರ್, ಅದು ಸಿಗ್ನಲ್ ಅಲ್ಲಿರೋ ರೆಡ್ ಇದ್ದೇನೆ ನಮ್ದು. ಆ ಕರ್ನಾಟಕ ಬುಲ್ಡೋಸರ್ ಅಂತ ಅದು ಅಂತ ಅನ್ಕೋತೀನಿ ನಾನು. ಅಂಡ್ ಮೈ ಬಾಯ್ಸ್ ಆರ್ ವೆಲ್ ಫಿಟ್ ಅಂಡ್ ಥ್ಯಾಂಕ್ಸ್ ಟು ಕೋಚ್ ರಿತೇಶ್ ಅಂಡ್ ಅಯ್ಯಪ್ಪ. ಅಂಡ್ ನನಗೆ ವಿಷ್ಣು ಅವ್ರದ್ದು ಆಸೆ ಕೂಡ ಅದೇ ಇತ್ತು, ದಟ್ ಇನಾಗ್ರೇಷನ್ ಬ್ಯಾಂಗ್ಳೂರಲ್ಲಿ ಆಗಲಿ ಅಂತ. ಸೊ somehow we managed to pull in one date
And I want to thank the KC admin for this wonderful gesture of giving us the stadium. And 8ನೇ ತಾರೀಕು ಇಲ್ಲಿ ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ. ಓಪನಿಂಗ್ ದಿನ ಆಗಿರುತ್ತೆ at Hyderabad, right? We are playing Hyderabad again, one of the toughest teams of CCL. ಒಂದು ಗ್ರೇಟ್ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗ ನಡೆದ್ರು ಅದು ಬ್ಲೂ ವರ್ಸಸ್ ಯೆಲ್ಲೋ ಇದೆಯಲ್ಲ, ಮಜಾ ಬೇರೆ. ಅದೊಂದ್ಸರಿ ಮಿಸ್ ಆಗೋಯ್ತು ಈ ಸರಿ, ಬಟ್ ಪರವಾಗಿಲ್ಲ. Again, it's a wonderful team, Andhra, Hyderabad, sorry, and we're looking forward to that game. And ನನ್ನ ಹುಡುಗರ ಬಗ್ಗೆ ನಾನು ಹೇಳಲೇಬೇಕು ದಟ್ 10 ವರ್ಷ ಏನು ಆಡ್ಕೊಂಡು ಬಂದಿದ್ದಾರೆ ಅವರು, ₹1 ಆಸೆ ಪಡದೆ ಪ್ರತಿಯೊಬ್ಬರು ಅಷ್ಟು ವರ್ಷದಿಂದ ಬರೀ ಖಾಲಿ ಕೈಯಲ್ಲಿ ಬಂದಿರೋದು. ಯಾರು ಏನು ₹1 ಎಕ್ಸ್ಪೆಕ್ಟ್ ಮಾಡಿದ್ರೆ 10 ವರ್ಷದಿಂದ ಒಂದು ಟೀಮ್ ₹1 ಎಕ್ಸ್ಪೆಕ್ಟ್ ಮಾಡದೆ ಹೋಗಿ ಆಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇದು ಏಕೈಕ ಕರ್ನಾಟಕ ಬುಲ್ಡೋಸರ್ಸ್ ಮಾತ್ರ. ಇನ್ನ ಎಲ್ಲ ಬೇರೆ ಆಗುತ್ತೆ. ಅದು ಕ್ರಿಕೆಟ್ ಮೇಲಿರೋ ಪ್ರೀತಿ, ನನ್ನ ಮೇಲಿರೋ ಗೌರವ ಇವೆರಡಕ್ಕೂ ಸೇರಿ ಬಂದರು. GST ಇದೀಗ ರಿವೀಲ್ ಆಗಿದೆ. ಕಂಗ್ರಾಚುಲೇಷನ್ಸ್ ಟೀಮ್. Thank